ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಕೋರ್ಸ್ ಟೈಟಲ್ ಈಸ್ ಆರ್ಗನೈಸೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. We are studying unit number 1, management skills. Welcome to session 3. In previous session we have studied about communication, special features of communication, communication process model, channels of communication, various barriers of communication, what are the importance of communication, and art of communication. In session 3 we are going to study about leadership, characteristics of leadership, types of leadership, qualities of a good leader, team and team building, skills needed for teamwork, and some multiple choice questions. First we will move to leadership. What is leadership? Leadership can be defined as the process of directing and influencing the task related activities of subordinates. ಲೀಡರ್ಶಿಪ್ ಈ ಒಂದು ಶಬ್ದದ ಅರ್ಥವನ್ನು ತಿಳ್ಕೋಬೇಕಾಗಿತ್ತಪ್ಪ ಅಂತಂದರೆ ನಾವು ಈ ಲೀಡರ್ಶಿಪ್ ಟರ್ಮ್ ಎಲ್ಲಿ ನಮಗೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಒಂದು ತಂಡ ಆಗಲಿ, ಒಂದು ಗ್ರೂಪ್ ಆಗಲಿ, ಆ ಸದಸ್ಯರು ಎಲ್ಲರೂ ಸೇರಿ ಒಬ್ಬರನ್ನು ನಾಯಕರನ್ನಾಗಿ ಮಾಡ್ತಾರೆ. ಆ ನಾಯಕನ ಕೆಲಸ ಏನು ಅಪ್ಪ ಅಂತಂದರೆ ನಾಯಕತ್ವವನ್ನು ಮಾಡುವುದು, ಅದೇ ಲೀಡರ್ಶಿಪ್. ಲೀಡರ್ಶಿಪ್ ಅನ್ನೋದು ಏನಪ್ಪ ಅಂತಂದರೆ ಗ್ರೂಪ್ನಲ್ಲಿ ಇರ್ತಕ್ಕಂತಹ ಸದಸ್ಯರಿಗೆ ನಿರ್ದೇಶನಗಳನ್ನು ಕೊಡ್ತಾ ಅವರ ಮೇಲೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಟಾಸ್ಕ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಆಗುವಂತೆ ಮಾಡುವಂಥ ಕಾರ್ಯಕ್ಕೆ ನಾವೇನು ಕರಿತೀವಿ, ಲೀಡರ್ಶಿಪ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರಕ್ರಿಯೆ ಆಗಬೇಕಾಗಿತ್ತು, ಕೆಲಸ ಆಗಬೇಕಾಗಿತ್ತಪ್ಪ ಅಂತಂದ್ರೆ ತನ್ನ ಸಹೋದ್ಯೋಗಿಗಳ ಮೇಲೆ ಅವನು ಮನವೊಲಿಸಿ ಪ್ರಭಾವವನ್ನು ಬೀರಿ ಅವರಿಗೆ ನಿರ್ದೇಶನಗಳನ್ನು ನೀಡಿ ಕೆಲಸ ಆಗುವಂತೆ ಮಾಡ್ತಾನೆ. ದಟ್ ಆ್ಯಕ್ಟಿವಿಟಿ ಈಸ್ ಕಾಲ್ಡ್ ಆಸ್ ಅ ಲೀಡರ್ಶಿಪ್. ಸೊ ದ್ಯಾಟ್ ದೇ ಕೋಆಪರೇಟ್ ಎಂಥೂಸಿಯಾಸ್ಟಿಕಲಿ in the achievement of group goals effectively and efficiently. All the subordinates, they work with cooperatively for the achievement of group goal effectively and efficiently. ಬಹಳ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ತಂಡದ ಗುರಿಯನ್ನು ಮುಟ್ಟಲು ಅವರೆಲ್ಲರೂ ಸಹಕಾರದಿಂದ ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ಆ್ಯಕ್ಟಿವಿಟಿಯನ್ನು ಲೀಡರ್ ಮಾಡ್ತಾರೆ, ಅದಕ್ಕೆ ನಾವು ಲೀಡರ್ಶಿಪ್ ಅಂತ ಕರಿತೀವಿ. ಲೀಡರ್ಶಿಪ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ psychological process of influencing the followers or subordinates. This is called as a psychological process because ತಂಡದ ಸದಸ್ಯರ ಮೇಲೆ ನಾಯಕನು ಪ್ರಭಾವವನ್ನು ಬೀರಬೇಕಾಗುತ್ತೆ. ತನ್ನ ಮಾತುಗಳಿಂದ, ತನ್ನ ಶೈಲಿಗಳಿಂದ, ತನ್ನ ನಡತೆಗಳಿಂದ, ತನ್ನ ಒಂದು ಕಾರ್ಯದಿಂದ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ತಾನು ಕೆಲಸವನ್ನು ಮಾಡಿಸಿಕೊಳ್ಬೇಕಾಗ್ತತಿ. ದ್ಯಾಟ್ಸ್ ವೈ ದಿಸ್ ಈಸ್ ಅ ಸೈಕಲಾಜಿಕಲ್ ಪ್ರೊಸೆಸ್. and providing guidance to them in their activities to achieve the enterprise goals effectively and efficiently. A leader will guide the subordinates in their activities. ಅವರು ಮಾಡ್ತಕ್ಕಂತಹ ಚಟುವಟಿಕೆಗಳಲ್ಲಿ ತಾನೇ ಸ್ವತಃ ಏನು ಮಾಡ್ತಾನೆ, ಇನ್ವಾಲ್ವ್ ಆಗಿ ನಿರ್ದೇಶನವನ್ನು ನೀಡ್ತಾನೆ, ಗೈಡ್ ಮಾಡ್ತಾನೆ. ಸೊ ದಿಸ್ ಈಸ್ ಲೀಡರ್ಶಿಪ್. ಲೀಡರ್ಶಿಪ್ ಈಸ್ ಆ್ಯನ್ ಎಬಿಲಿಟಿ ಟು ಗೆಟ್ ಡಿಸೈರೇಬಲ್ ಆ್ಯಕ್ಷನ್. ಲೀಡರ್ಶಿಪ್ ಅನ್ನೋದು ಏನಪ್ಪ ಅಂತಂದರೆ ಯಾವ ಕೆಲಸ ಆಗಬೇಕಾಗಿದೆ, ಯಾವ ಒಂದು ಕ್ರಿಯೆ ಆಗಬೇಕಾಗಿದೆ, ಆ ಒಂದು ಕ್ರಿಯೆಯನ್ನು ಆಗುವಂತೆ ಮಾಡುವುದು. ಯಾರಿಂದ ಆಗುವಂತೆ ಮಾಡುವುದು? ಫಾಲೋವರ್ಸಿಂದ ಆಗುವಂತೆ ಮಾಡೋದು, ತನ್ನ ಸಹೋದ್ಯೋಗಿಗಳ ಕಡೆಯಿಂದ ಆಗುವಂತೆ ಮಾಡೋದು. ಆ ಸಹೋದ್ಯೋಗಿಗಳು ಸ್ವಯಂ ಪ್ರೇರಿತರಾಗಿ ಯಾವುದೇ ಒಂದು ಒತ್ತಾಯವಿಲ್ಲದೆ ಅವನ ಒಂದು ಪ್ರಭಾವಕ್ಕೆ ಒಳಗಾಗಿ
ಆ ಕೆಲಸವನ್ನು ಮಾಡ್ತಿರ್ತಾರೆ. ಲೀಡರ್ಶಿಪ್ ಈಸ್ ಆನ್ ಎಬಿಲಿಟಿ ಟು ಗೆಟ್ ಡಿಸೈರೇಬಲ್ ಆ್ಯಕ್ಷನ್ ವಾಲಂಟರ್ಲಿ ಆ್ಯಂಡ್ ವಿತೌಟ್ ಫೋರ್ಸ್ ಫ್ರಾಮ್ ಹೀಸ್ ಫಾಲೋವರ್ಸ್. ಯಾವುದೇ ಒಂದು ಒತ್ತಾಯವಿಲ್ಲದೆ, ಅವರು ಬಲವಂತವಿಲ್ಲದೆ ಕೆಲಸವನ್ನು ಮಾಡ್ತಿರ್ತಾರೆ. ಇದು ದಿಸ್ ಈಸ್ ಅಬೌಟ್ ಲೀಡರ್ಶಿಪ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀಡರ್ಶಿಪ್. ಈ ಒಂದು ನಾಯಕತ್ವದ ಗುಣಲಕ್ಷಣಗಳು ಏನು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. It is the process of influencing. Already we have seen this is the psychological process, because this process it is a influencing process. That's why this is a psychological process. It is related to situation. ಇದು ಪರಿಸ್ಥಿತಿಗೆ ಅನುಸಾರವಾಗಿ ಲೀಡರ್ಶಿಪ್ಪನ್ನು ಮಾಡಬೇಕಾಗ್ತತಿ. ಎಲ್ಲ ಸಂದರ್ಭದಲ್ಲೂ ನಿರ್ದೇಶನಗಳು ಪ್ರಭಾವವನ್ನು ಬೀರಬೇಕಾಗಿಲ್ಲ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ಲೀಡರ್ಶಿಪ್ಪನ್ನು ಮಾಡಬೇಕಾಗಿರ್ತತಿ. ದಟ್ಸ್ ವೈ ಇಟ್ ಈಸ್ ರಿಲೇಟೆಡ್ ಟು ಸಿಚುವೇಶನ್. ಲೀಡರ್ಶಿಪ್ ಹೆಲ್ಪ್ಸ್ ಇನ್ ಅಟೈನಿಂಗ್ ದ ಕಾಮನ್ ಗೋಲ್ಸ್. ಇನ್ ಟೀಮ್ ಗೋಲ್ಸ್ ಆರ್ ಕಾಮನ್ ಟು ಆಲ್. ಅದಕ್ಕೆ ನಾವು ಹೇಳ್ತೀವಿ ಸಾಮಾನ್ಯ ಗುರಿಗಳು ಅಂದರೆ ತಂಡದಲ್ಲಿ ಇರತಕ್ಕಂತಹ ಎಲ್ಲ ಸದಸ್ಯರಿಗೂ ಕೂಡ ಒಂದೇ ಒಂದು ಗೋಲ್ ಇರ್ತತಿ. ಅದಕ್ಕಾಗಿ ಲೀಡರ್ಶಿಪ್ ಹೆಲ್ಪ್ಸ್ ಇನ್ ಅಟೈನಿಂಗ್ ಕಾಮನ್ ಗೋಲ್ಸ್. ಲೀಡರ್ಶಿಪ್ ಈಸ್ ಅ ಫಂಕ್ಷನ್ ಆಫ್ ಮೋಟಿವೇಟಿಂಗ್ ದ ಪೀಪಲ್ ಟು ಸ್ಟ್ರೈವ್ ವಿಲ್ಲಿಂಗ್ಲಿ ಟು ಅಟೈನ್ ದ ಎಂಟರ್ಪ್ರೈಸ್ ಗೋಲ್ಸ್. ಎಂಟರ್ಪ್ರೈಸ್ ಗೋಲನ್ನು ರೀಚ್ ಆಗೋಕ್ಕೆ ಫಾಲೋವರ್ಸ್ ಆರ್ ಸಬಾರ್ಡಿನೇಟ್ಸ್ ಸ್ಟ್ರೈವ್ ವಿಲ್ಲಿಂಗ್ಲಿ, ಅವರು ಶ್ರಮ ವಹಿಸ್ತಿರ್ತಾರೆ. ಅವರು ಶ್ರಮ ವಹಿಸುವಂತೆ ಮಾಡಬೇಕಾಗಿರೋದು ಲೀಡರ್ಶಿಪ್ ಫಂಕ್ಷನ್. ಅವರು ಯಾವಾಗ ಶ್ರಮ ವಹಿಸ್ತಾರೆ, ಯಾವಾಗ ಅವರು ಜಾಸ್ತಿ ಕಷ್ಟಪಟ್ಟು ದುಡಿತಾರೆ, ಎಫರ್ಟ್ ಹಾಕ್ತಾರೆ ಅಂತಂದರೆ ಅವರಿಗೆ ನಾವು ಮೋಟಿವೇಟ್ ಮಾಡಿದಾಗ ಅವರು ಶ್ರಮ ವಹಿಸ್ತಾರೆ. ಅದಕ್ಕಾಗಿ ಲೀಡರ್ಶಿಪ್ ಏನಪ್ಪ ಅಂತಂದರೆ ಇಟ್ ಈಸ್ ಅ ಮೋಟಿವೇಟಿಂಗ್ ಫಂಕ್ಷನ್. ಲೀಡರ್ಶಿಪ್ ಸ್ಯಾಟಿಸ್ಫೈ ದ ಎಂಪ್ಲಾಯೀಸ್ ಇನ್ ಆಲ್ ರೆಸ್ಪೆಕ್ಟ್ ವೈಲ್ ಅಟೈನಿಂಗ್ ಎಂಟರ್ಪ್ರೈಸ್ ಗೋಲ್ಸ್ ಆರ್ ಕಾಮನ್ ಗೋಲ್ಸ್. ಲೀಡರ್ಶಿಪ್ ನಾಯಕತ್ವವನ್ನು ಎಲ್ಲ ಎಂಪ್ಲಾಯಿಗಳು ಒಪ್ಪಿಕೊಂಡಿರ್ತಾರೆ. ಎಲ್ಲರ ಒಮ್ಮತದಿಂದ ಅವನು ನಾಯಕನಾಗಿರ್ತಾನೆ. ಅವನು ನಾಯಕ ಅಂತ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ದಟ್ಸ್ ವೈ ದಿಸ್ ಈಸ್ ಲೀಡರ್ಶಿಪ್ ಆ್ಯಕ್ಟಿವಿಟಿ. ಲೀಡರ್ಶಿಪ್ ಇಟ್ ಸ್ಯಾಟಿಸ್ಫೈಸ್ ಆಲ್ ದ ಎಂಪ್ಲಾಯೀಸ್. ಈಗ ಟೈಪ್ಸ್ ಆಫ್ ಲೀಡರ್ಸನ್ನು ನೋಡೋಣ. ವಾಟ್ ಆರ್ ದ ಟೈಪ್ಸ್ ಆಫ್ ಲೀಡರ್ಸ್ ಅಥವಾ ಲೀಡರ್ಶಿಪ್ಪನ್ನು ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದೇರ್ ಸ್ಟೈಲ್ಸ್ ಆಫ್ ಲೀಡರ್ಶಿಪ್. ಯಾವ ಒಂದು ಶೈಲಿಯಲ್ಲಿ ನಾಯಕತ್ವವನ್ನು ನಡೆಸ್ತಾರೆ ಅನ್ನೋದರ ಮೇಲೆ ನಾವು ಏನು ಮಾಡ್ತೀವಿ, ಈ ಲೀಡರ್ಸ್ ನಾಯಕತ್ವದ ಗುಣಗಳನ್ನು ನಾವು ಕ್ಲಾಸಿಫೈ ಮಾಡಬಹುದು. These are called types of leaders. First one is authoritarian or autocratic leaders. Authoritarian or autocratic leaders, they will get the work done by their orders, command without consulting the subordinates or followers. ಸರ್ವಾಧಿಕಾರಿ ಅಥವಾ ನಿರಂಕುಶ ಧೋರಣೆ ಅಂತ ಹೇಳ್ತೀವಿ ನಾವು. ಈ ರೀತಿಯಾದಂತಹ ನಾಯಕರು ಯಾರದೇ ಸಬಾರ್ಡಿನೇಟ್ಸದ್ದು ಸಲಹೆಗಳನ್ನು ಸಮಾಲೋಚನೆಯನ್ನು ಮಾಡದೆ ತಾವು ಹೇಳಿದ ಕೆಲಸಗಳನ್ನು ಸಬಾರ್ಡಿನೇಟ್ಸ್ ಕಡೆಯಿಂದ ಮಾಡಿಸ್ಕೊತಾರೆ. ಅದಕ್ಕೆ ನಾವು ಸರ್ವಾಧಿಕಾರಿಯ ನಾಯಕತ್ವ, ನಿರಂಕುಶ ನಾಯಕತ್ವ ಅಂತ ಕರಿತೀವಿ. ನಾವು ಇತಿಹಾಸವನ್ನು ನೋಡಿದಾಗ ಸರ್ವಾಧಿಕಾರಿ ನಾಯಕರಲ್ಲಿ ಹಿಟ್ಲರ್, ಮುಸೋಲಿನಿ, ಕಿಮ್ ಜಾಂಗ್ ಉನ್ ಇವರೆಲ್ಲ ನಿರಂಕುಶ ಸರ್ವಾಧಿಕಾರಿ ನಾಯಕರು ಅಂತ ನಾವು ಹೇಳ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ ಸರ್ವಾಧಿಕಾರಿ ಒಂದು ತಂಡದಲ್ಲಿ ನಾಯಕ ತಾನು ಹೇಳಿದ ಕೆಲಸ ಮಾತ್ರ ಆಗಬೇಕು, ಇನ್ನೊಬ್ಬರ ಅಭಿಪ್ರಾಯವನ್ನು ಅವರು ಸ್ವೀಕಾರ ಮಾಡೋಕ್ಕೆ ತಯಾರಿರಂಗಿಲ್ಲ ಅಂತ ಒಂದು ನಾಯಕರಿಗೆ ನಾವೇನು ಕರಿಬೋದು, ಅಥಾರಿಟೇರಿಯನ್ ಆರ್ ಆಟೋಕ್ರಾಟಿಕ್ ಲೀಡರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ ಡೆಮೋಕ್ರೆಟಿಕ್ ಆರ್ ಕನ್ಸಲ್ಟೇಟಿವ್ ಲೀಡರ್ಸ್. ದಿಸ್ ಟೈಪ್ ಆಫ್ ಲೀಡರ್ಶಿಪ್ ಈಸ್ ಮೋರ್ ಅಕ್ಸೆಪ್ಟೇಬಲ್ ಇನ್ ಎವ್ರಿ ಫೀಲ್ಡ್. ಅಂದರೆ ಕನ್ಸಲ್ಟೇಟಿವ್ ಲೀಡರ್ಸ್,
they will take the decision by consulting the subordinates. They will give they may not give orders, but they will take the decision according to the wishes of their followers. ಅವರ ಒಂದು ಸಹೋದ್ಯೋಗಿಗಳ ಜೊತೆಗೆ ಡಿಸ್ಕಷನ್ ಮಾಡಿ, ಮೀಟಿಂಗ್ ಮಾಡಿ, ಸಮಾಲೋಚನೆ ಮಾಡಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತಾರೆ. ಅಂಥ ಒಂದು ಲೀಡರ್ಗೆ ನಾವೇನು ಕರಿಬೋದು, ಪ್ರಜಾಪ್ರಭುತ್ವ ಅಥವಾ ಸಮಾಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ನಾಯಕರು ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ ಪರ್ಸುವೇಸಿವ್ ಲೀಡರ್ಸ್. ದೀಸ್ ಟೈಪ್ ಆಫ್ ಲೀಡರ್ಸ್ they will have personal contact with the subordinates while doing their work, and they will give the personal directions while working. ಇಂಥ ಒಂದು ನಾಯಕರು ಏನು ಮಾಡ್ತಾರಪ್ಪ ಅಂತಂದರೆ, ಸ್ವತಃ ತಾವೇ ತಮ್ಮ ಟೀಮ್ ಜೊತೆಗೆ ಇನ್ವಾಲ್ವ್ ಆಗಿ ಅವರು ಕೆಲಸವನ್ನು ಮಾಡ್ತಾರೆ. ದೇ ವಿಲ್ ಗಿವ್ ದೇರ್ ಡೈರೆಕ್ಷನ್ಸ್. ಪರ್ಸ್ಯೂಸಿವ್ ಲೀಡರ್ಸ್ ಅಂದರೆ ಹೇಗಾದರೂ ಮಾಡಿ ಸಹೋದ್ಯೋಗಿಗಳ ಮನವನ್ನು ಒಲಿಸು, ಅವರ ಹಿಂದೆ ಬಿದ್ದು ಅವ್ರ ಜೊತೆ ಕೆಲಸ ತಗೊಳ್ಳೋದು, ಅದಕ್ಕೆ ನಾವು ಪರ್ಸ್ಯೂಸಿವ್ ಲೀಡರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಫಂಕ್ಷನಲ್ ಲೀಡರ್ಸ್. These type of leaders have superior knowledge or more knowledge than their subordinates. ಇಂಥ ಒಂದು ಲೀಡರ್ಶಿಪ್ನಲ್ಲಿ ಏನಪ್ಪ ಅಂತಂದರೆ, ಎಲ್ಲ ಸಹೋದ್ಯೋಗಿಗಳಕ್ಕಿಂತ ಇವರ ಹತ್ರ ನಾಲೆಜ್ ಜಾಸ್ತಿ ಇರುತ್ತೆ. ದೇ ಆರ್ ಎಕ್ಸ್ಪರ್ಟ್. ಆದ ಕಾರಣ ಅವರನ್ನು ನಾಯಕ ಅಂತ ಎಲ್ಲರೂ ಒಪ್ಕೊಂಡು ಬಿಟ್ಟಿರ್ತಾರೆ. ಅವರ ನಾಲೆಜ್ನಿಂದ ಅವ್ರು ಏನಾಗಿರ್ತಾರೆ, ನಾಯಕರು ಅಂತ ಅನಿಸ್ಕೊಂಡಿರ್ತಾರೆ. ಫಂಕ್ಷನಲ್ leaders. Last one is free rein leaders. In this type of leadership, so called leader will be having limited powers. ಲೀಡರ್ ಇಲ್ಲಿ ಕಡಿಮೆ ಒಂದು ಅಧಿಕಾರವನ್ನು ಬಳಸ್ತಿರ್ತಾರೆ. ಯಾಕಪ್ಪ ಅಂತಂದರೆ, ಡಿಪೆಂಡೆಂಟ್ಸ್ ಆರ್ ಸಬಾರ್ಡಿನೇಟ್ಸ್ ಆರ್ ಫಾಲೋವರ್ಸ್ they will enjoy more and more freedom, and they can set their own goals. ಹಿಯರ್ ಫಾಲೋವರ್ಸ್ಗೆ ಏನಾಗಿರುತ್ತಪ್ಪ ಅಂತಂದರೆ, ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ದೇ ವಿಲ್ ಸೆಟ್ ದೇರ್ ಓನ್ ವರ್ಕಿಂಗ್ ಸ್ಟೈಲ್, ದೇರ್ ಓನ್ ಟಾರ್ಗೆಟ್ಸ್, ಗೋಲ್ಸ್. ಅಂದರೆ ಇಲ್ಲಿ ಫ್ರೀ ರೇನ್ ಲೀಡರ್ಸ್ನಲ್ಲಿ ಏನಾಗುತ್ತೆ, ಲೀಡರಿಗೆ ಕಡಿಮೆ ಒಂದು ಅಧಿಕಾರ ಇರುತ್ತೆ. ಇಂಥ ಟೈಪ್ ಆಫ್ ಲೀಡರ್ಸ್ ನಾವೇನು ಕರಿತೀವಿ, ಫ್ರೀ ರೇನ್ ಲೀಡರ್ಸ್ ಅಂತ ಕರಿತೀವಿ. These are all types of leaders according to their styles of leadership: authoritarian or autocratic, democratic or consultative, persuasive leaders, functional leaders, and free rein leaders. Then a person is a leader. When he called as a leader, what kind of qualities he should have? These are all qualities of a good leader he should have. These are all. First one is intelligence and technical knowledge. A leader, a good leader, should be very intelligent, and he should have very good technical knowledge on his field. ಅವನು ಉಳಿದವರಿಗಿಂತ ಬುದ್ಧಿವಂತನಾಗಿರಬೇಕು, ಅದರ ಜೊತೆಗೆ ಒಳ್ಳೆಯ ತಾಂತ್ರಿಕ ಶಿಕ್ಷಣವನ್ನು ಪಡೆದುಕೊಂಡಿರಬೇಕು. ಅವನು ಯಾವ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಆ ಫೀಲ್ಡ್ನಲ್ಲಿ ಅವನು ಒಳ್ಳೆಯ ಜ್ಞಾನವನ್ನು ಹೊಂದಿರಬೇಕು. ಬಿಸ್ನೆಸ್ ಅನಲಿಸ್ಟ್ ಇದ್ದರೆ ಬಿಸ್ನೆಸ್, ಟೆಕ್ನಿಕಲ್ ಎಂಜಿನಿಯರ್, ಪ್ರೊಡಕ್ಷನ್ ಎಂಜಿನಿಯರ್, ಮ್ಯಾನೇಜರ್, ಸೂಪರ್ವೈಸರ್, ಯಾವ ಫೀಲ್ಡ್ನಲ್ಲಿ ಇರ್ತಾನೆ ಆ ಫೀಲ್ಡ್ನಲ್ಲಿ ಅವನು ಒಳ್ಳೆಯ ನಾಲೆಜನ್ನು ಪಡೆದುಕೊಳ್ಬೇಕಾಗ್ತತಿ. ಇನಿಷಿಯೇಟಿವ್. ಅ ಗುಡ್ ಲೀಡರ್ ವಿಲ್ ಇನಿಷಿಯೇಟ್ ದ ಥಿಂಗ್ಸ್ ಇನ್ ಅ ಮಾಡೆಸ್ಟ್ ವೇ. ಒಂದು ಲೀಡರ್ ಅಂತ ಅನಿಸ್ಕೊಳ್ತ ಏನಪ್ಪಾ ಅಂತಂದ್ರೆ, ಅವನು ಎಲ್ಲ ಕೆಲಸಗಳಲ್ಲಿಯೂ ತಾನು ಇನಿಷಿಯೇಟ್ ತಗೋತಾನೆ, ಬೇರೆಯವರು ಹೇಳೋದು ಬೇಕಾಗಿರಂಗಿಲ್ಲ. ತಾನೇ ಇನಿಷಿಯೇಷನ್ ತಗೊಂಡು ಕೆಲಸಗಳನ್ನ ಪ್ರಾರಂಭ ಮಾಡ್ತಿರ್ತಾರೆ. ಪರ್ಸ್ಯೂಸಿವ್ನೆಸ್ ಅಂದ್ರೆ ಮನವೊಲಿಸುವುದು. ಅಂದ್ರೆ ಯಾರನ್ನ ಮನವೊಲಿಸುವ ಒಂದು ಕಲೆ ಇರಬೇಕು ಅನ್ನೋ ತನ್ನ ಸಹೋದ್ಯೋಗಿಗಳ ಮೇಲೆ ಪ್ರಭಾವವನ್ನು ಬೀರತಕ್ಕಂಥ ಕಲೆ. ಅವರ ಮನವೊಲಿಸಿ ಮನ ಪರಿವರ್ತನೆ ಮಾಡಿ ಅವನು ಏನ್ ಮಾಡಬೇಕು, ಬೇರೆಯವರ ಕಡೆಯಿಂದ ಕೆಲಸ ಆಗುವಂತೆ ನೋಡಬೇಕಾಗಿರ್ತದೆ. ನೆಕ್ಸ್ಟ್ ಇಸ್ ಡಿಸಿಸಿವ್ನೆಸ್.
A good leader will take the right decision at right time. If he does not take the decision at right time, it may hamper or it may affect adversely on the project. ಅವನು ಲೀಡರ್ ಏನು ಮಾಡಬೇಕಾಗ್ತತಿ, ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತಂದರೆ ಸರಿಯಾದ ಸಮಯಕ್ಕೆ ನಿರ್ಧಾರಗಳನ್ನು ತಗೊಳ್ಳೋಷ್ಟು ಎಬಿಲಿಟಿ ಅವನ ಹತ್ರ ಇರಬೇಕು. ಎಬಿಲಿಟಿ ಟು ಇನ್ಸ್ಪೈರ್, ಬೇರೆಯವರಿಗೆ ಸ್ಫೂರ್ತಿಯಾಗಿರಬೇಕು. A good leader can inspire the subordinates by his conduct, by his behavior, by his work ethics. ಅವನ ಒಂದು ನಡತೆ, ಕೆಲಸ ಮಾಡುವ ವಿಧಾನ, ಅವನ ಭಾಷೆ, ಅವನ ಕಂಡಕ್ಟ್, ಇದ್ರ ಎಲ್ಲದರಿಂದ ಅವನು ಏನು ಮಾಡಬಹುದು, ಬೇರೆಯವರಿಗೆ ಮಾದರಿಯಾಗಿ ಅವರನ್ನು ಸ್ಫೂರ್ತಿ ಮಾಡಬಹುದು. ಅಂದರೆ ಒಬ್ಬ ಲೀಡರನ್ನು ನೋಡಿ ಅವನ ಫಾಲೋವರ್ಸ್ ಕಲಿತಿರ್ತಾರೆ. ರೆಸ್ಪಾನ್ಸಿಬಿಲಿಟಿ, a good leader will take the responsibility in all situations. ಸೋಲು ಆಗಲಿ ಗೆಲುವು ಆಗಲಿ ಯಾವಾಗಲೂ ಅವನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ರೆಡಿ ಇರಬೇಕು. ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಈಸ್ ಸೋಷಿಯಲ್ ಕಾನ್ಸಿಯಸ್ನೆಸ್. A leader should have social consciousness because he has to treat all the subordinates are human beings, and he should understand the social status of every person. He should respect the social status. ಎಲ್ಲರನ್ನ ಫಸ್ಟ್ ಮನುಷ್ಯರಂತೆ ಟ್ರೀಟ್ ಮಾಡಬೇಕು. ಎಲ್ಲರನ್ನು ಕಾಳಜಿಯಿಂದ ನೋಡ್ಕೋಬೇಕು. ಅಂದರೆ ತನ್ನ ಸಹೋದ್ಯೋಗಿಗಳು ಅಥವಾ ತನ್ನ ಫಾಲೋವರ್ಸಿಗೆ ಅವನು ಟಾರ್ಚರ್ ಮಾಡೋದಾಗಲಿ, ಬೈಯೋದಾಗಲಿ, ಮೆಂಟಲಿ ಅವರಿಗೆ ಏನಪ್ಪ ಅಂತಂದರೆ ನಿಂದನೆ ಮಾಡುವುದಾಗಲಿ, ಬಡಿಯುವುದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ದಟ್ ಈಸ್ ಸೋಷಿಯಲ್ ಕಾನ್ಸಿಯಸ್ನೆಸ್. ಪಾಸಿಟಿವ್ ಆ್ಯಟಿಟ್ಯೂಡ್, ಧನಾತ್ಮಕವಾದಂಥ ಒಂದು ನಡತೆ ಆಗಲಿ ಧೋರಣೆ ಆಗಲಿ ಲೀಡರ್ ಹತ್ರ ಇರಬೇಕು. ತನ್ನ ತಂಡದ ಬಗ್ಗೆ, ತನ್ನ ತಂಡದಲ್ಲಿರುವ ಸದಸ್ಯರ ಬಗ್ಗೆ, ತಾನು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಎಲ್ಲದರಲ್ಲಿಯೂ ಏನಿರಬೇಕು, ಧನಾತ್ಮಕ ಧೋರಣೆ ಇರಬೇಕು. ಅಂದರೆ ಅವನು ಏನಾದರೂ ನೆಗೆಟಿವ್ ಆ್ಯಟಿಟ್ಯೂಡ್ ತೋರಿಸಿದರೆ ಅದು ಏನಾಗುತ್ತೆ, ಡಿಮೋಟಿವೇಟ್ ಮಾಡಿದಂಗೆ ಆಗುತ್ತೆ ಸಹೋದ್ಯೋಗಿಗಳಿಗೆ. ಅದಕ್ಕಾಗಿ he should possess positive attitude. These are all qualities of a good leader. The qualities can also be given in another way. These are all listed here. Other qualities: faith and respect from followers. ಅವನ ಸಹೋದ್ಯೋಗಿಗಳಾಗಲಿ ಅಥವಾ ಅವನ ಹಿಂಬಾಲಕರಾಗಲಿ ಅವನ ಮೇಲೆ ನಂಬಿಕೆಯನ್ನು ಇಟ್ಟಿರಬೇಕು ಮತ್ತು ಅವನನ್ನು ಗೌರವದಿಂದ ಅವರು ಕಾಣ್ತಿರಬೇಕು. ದಟ್ ಈಸ್ ಫೇತ್ ಆ್ಯಂಡ್ ರೆಸ್ಪೆಕ್ಟ್ ಫ್ರಮ್ ಫಾಲೋವರ್ಸ್. ಎಂಥೂಜಿಯಾಸಮ್, ಯಾವತ್ತೂ ಉತ್ಸಾಹದಿಂದ ಇರಬೇಕು. ಉತ್ಸಾಹದಿಂದ ಅಂದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ, ಕೆಲಸ ಮಾಡುವ ರೀತಿ ಆಗಲಿ, ಅವನು ಮಾತನಾಡುವ ರೀತಿ ಆಗಲಿ, ಎಲ್ಲದರಲ್ಲೂ ಉತ್ಸಾಹದಿಂದ ಅವನು ಚಟುವಟಿಕೆಯಿಂದ ಇನ್ವಾಲ್ವ್ ಆಗಿರಬೇಕಾಗ್ತದೆ. ಅಫೆಕ್ಷನ್, he should have affection to his people, subordinates, his company, his team. ಅವನು ಒಂದು ಅಫೆಕ್ಷನ್, ಎಲ್ಲರೊಂದಿಗೆ ಏನಾಗಿರಬೇಕು, ಒಂದು ಅಫೆಕ್ಷನ್ ಮನೋಭಾವದಿಂದ ಇರಬೇಕಾಗ್ತತಿ, ವಾತ್ಸಲ್ಯದಿಂದ ಕಾಣಬೇಕಾಗ್ತತಿ. ಸ್ಕಿಲ್ ಇನ್ ಇಂಪಾರ್ಟಿಂಗ್ ಇನ್ಸ್ಟ್ರಕ್ಷನ್ಸ್, ನಾಯಕನಾದವನು ತನ್ನ ಸಹೋದ್ಯೋಗಿಗಳಿಂದ ಜೊತೆಗೆ ವ್ಯವಹರಿಸಬೇಕಾದರೆ, ಏನಾದರೂ ನಿರ್ದೇಶನಗಳನ್ನು ಕೊಡಬೇಕಾಗಿದ್ರೆ ಅವನಿಗೆ ಕೊಡುವಂತಹ ಒಂದು ಕೌಶಲ್ಯ ಇರಬೇಕಾಗ್ತತಿ. ಹಿ ಶುಡ್ ಹ್ಯಾವ್ ಸ್ಕಿಲ್ ಇನ್ ಇಂಪಾರ್ಟಿಂಗ್ ಎಜುಕೇಷನ್, ನಾಲೆಜ್ ಟ್ರಾನ್ಸ್ಫರ್, ಇಂಪಾರ್ಟಿಂಗ್ ಇನ್ಸ್ಟ್ರಕ್ಷನ್ಸ್, ಗಿವಿಂಗ್ ಡೈರೆಕ್ಷನ್ಸ್. These are all needed. That's why he should have skill in, that is what kind of communication he should have. Vigilant, a leader should be aware of the things going in team. ಒಂದು ತಂಡದಲ್ಲಿ ನಡೀತಕ್ಕಂತಹ ಎಲ್ಲ ವಿಚಾರಗಳ ಬಗ್ಗೆ, ಎಲ್ಲ ಆಗು ಹೋಗುಗಳ ಬಗ್ಗೆ ಅವನಿಗೆ ನಿಗಾ ಇರಬೇಕಾಗ್ತೈತಿ. which member doing what, which kind of work, what kind of functions,
So what is the progress of the work, like this he should have some vigilance. Next is maturity, ಪ್ರಬುದ್ಧತೆ. he should be matured enough to take his own decisions. ಅವನೇ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ, ಬೇರೆಯವರ ಜೊತೆ ಯಾವ ರೀತಿ ವ್ಯವಹರಿಸಬೇಕು, ಬೇರೆ ಗ್ರೂಪ್ಗಳ ಜೊತೆಗೆ, ಬೇರೆ ಟೀಮ್ ಲೀಡರ್ ಜೊತೆಗೆ, ಬೇರೆ ಕಂಪ್ನಿ ಜೊತೆಗೆ, ಕ್ಲೈಂಟ್ಸ್ ಜೊತೆಗೆ ಯಾವ ರೀತಿಯಾಗಿ ಅವನು ವ್ಯವಹರಿಸಬೇಕು ಅನ್ನೋಷ್ಟು ಪ್ರಬುದ್ಧತೆಯನ್ನು ತೋರಬೇಕಾಗ್ತತಿ. ಅದ್ರ ಜೊತೆಗೆ ಅವನ ವರ್ಕ್ ಎನ್ವೈರ್ಮೆಂಟಲ್ಲಿ ನಾಲೆಜು ಕೂಡ ನಲ್ಲಿ ಸಫಿಷಿಯೆಂಟ್ ನಾಲೆಜ್ ಇರಬೇಕಾಗ್ತತಿ. ಅಡ್ಜಸ್ಟೇಬಲ್ ಟು ಚೇಂಜಿಂಗ್ ಕಂಡೀಷನ್ಸ್. ಒಂದು ತಂಡದಲ್ಲಿ ವಾತಾವರಣಗಳು ಚೇಂಜ್ ಆಗಬಹುದು, ಸದಸ್ಯರುಗಳು ಚೇಂಜ್ ಆಗಬಹುದು, ಟೀಮ್ ವರ್ಕ್ ಎಥಿಕ್ಸ್ ಚೇಂಜ್ ಆಗ್ಬೋದು, ಪಾಲಿಸೀಸ್ ಚೇಂಜ್ ಆಗ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಕಂಪ್ನಿ ಚೇಂಜ್ ಆಗ್ಬೋದು. ಸೊ ಹಿ ಶುಡ್ ಬಿ ಏಬಲ್ ಟು ಅಡ್ಜಸ್ಟ್ ವಿತ್ ಆಲ್ ಚೇಂಜಿಂಗ್ ಎನ್ವೈರನ್ಮೆಂಟ್. ಹಿ ಶುಡ್ ಬಿ ಓಪನ್ ಮೈಂಡೆಡ್ನೆಸ್. ಅವನು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಬೇಕಾಗ್ತದೆ ಎಲ್ಲ ಮೆಂಬರ್ ಜೊತೆಗೆ, ಯಾವುದನ್ನು ಕದ್ದು ಮುಚ್ಚಿ ಇಡುವಂಗಿಲ್ಲ. ಏನು ಪ್ರಾಬ್ಲಮ್ಸ್ ಇದ್ದರೂ ಏನಾದರೂ ಇದ್ದರೆ ಅದನ್ನು ಫ್ರೀಯಾಗಿ ಕೂಲಾಗಿ ಓಪನ್ ಆಗಿ ಮಾತನಾಡಬೇಕು. he should possess foresightedness. ದೂರದೃಷ್ಟಿ ಉಳ್ಳವನಾಗಿರಬೇಕು. ದೂರದೃಷ್ಟಿ ಅಂತಂದರೆ ಆ ಒಂದು ತಂಡವನ್ನು ಫ್ಯೂಚರ್ದಲ್ಲಿ ಯಾವ ರೀತಿ ಮುನ್ನಡೆಸಬೇಕು, ಏನನ್ನು ಸಾಧನೆಗಳನ್ನ ಮಾಡಬೇಕು, ಯಾವ ರೀತಿ ಟಾರ್ಗೆಟ್ಸ್ ಆ್ಯಂಡ್ ಗೋಲ್ಸನ್ನು ಸೆಟ್ ಮಾಡ್ಕೋಬೇಕು ಅನ್ನೋದು ಅವನ ಹತ್ರ ಬ್ಲೂ ಪ್ರಿಂಟ್ ಇರಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ದೂರದೃಷ್ಟಿ ಉಳ್ಳ ನಾಯಕ ಅಂತ ಕರಿತೀವಿ. ಗುಡ್ ಹೆಲ್ತ್. ಹಿ ಶುಡ್ ಬಿ ಹೆಲ್ದಿ ಇನಫ್. ಯಾಕಂತಂದರೆ ಹೆಲ್ತ್ ಯಾವಾಗ ಚೆನ್ನಾಗಿರುತ್ತೆ ಆವಾಗ ನಾವು ನಮ್ಮ ಮನಸ್ಸು ಮತ್ತು ಮನಸ್ಸು ಮತ್ತು ದೇಹ ಇವೆರಡು ಒಂದೇ ಮುಖದ ನಾಣ್ಯಗಳು ಅಂತ ಹೇಳ್ಬೋದು. ಯಾವಾಗ ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ ಆವಾಗ ಮನಸ್ಸು ಚೆನ್ನಾಗಿರುತ್ತೆ, ಯಾವಾಗ ಮನಸ್ಸು ಚೆನ್ನಾಗಿರುತ್ತೆ ಹೆಲ್ತನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನಾಲೆಜ್ ಆಫ್ human relations. Already we have seen this point. He should be social consciousness. Communicating skills. ಎಲ್ಲ ವ್ಯವಹಾರವನ್ನು ಮಾಡ್ತಕ್ಕಂಥ ಕೌಶಲ್ಯ ಅವನ ಹತ್ರ ಇರಬೇಕು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡುವುದಾಗಲಿ, ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡೋದಾಗಲಿ, ಪತ್ರ ವ್ಯವಹಾರ ಮಾಡೋದಾಗಲಿ, ಇಮೇಲ್ ಆಗಲಿ, ಡಾಕ್ಯುಮೆಂಟೇಷನ್ ಆಗಲಿ, ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ, ಪ್ರೋಗ್ರೆಸ್ ರಿಪೋರ್ಟನ್ನು ಮ್ಯಾನೇಜ್ಮೆಂಟಿಗೆ ಸಲ್ಲಿಸೋದಾಗಲಿ, ಈ ರೀತಿ ಇನ್ನೊಬ್ಬರ ಜೊತೆ ಭಾಷಣ ಮಾತಾಡೋದಾಗಲಿ, ಡೆಲಿಗೇಟ್ಸ್ ಜೊತೆಗೆ ಮಾತಾಡೋದಾಗಲಿ, ಕ್ಲೈಂಟ್ಸ್ ಜೊತೆಗೆ ಮಾತನಾಡೋದಾಗಲಿ, ಇವೆಲ್ಲ ಸ್ಕಿಲ್ ಕಮ್ಯುನಿಕೇಷನ್ ಸ್ಕಿಲ್ದಲ್ಲಿ ಬರ್ತವೆ. ಹಿ ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ವೆರಿ ವೆಲ್. ಟೀಚಿಂಗ್ ಎಬಿಲಿಟಿ. ಟೀಚಿಂಗ್ ಎಬಿಲಿಟಿ ಯಾಕೆ ಬೇಕಪ್ಪ ಅಂತಂದರೆ, ಅವನ ಸಹೋದ್ಯೋಗಿಗಳಿಗೆ ಅವನು ಏನಾದರೂ ಟೆಕ್ನಿಕಲ್ ಸ್ಕಿಲ್ಲನ್ನು ಕಲಿಸ್ಬೇಕಾಗಿತ್ತಪ್ಪ ಅಂದ್ರೆ ಅವನಿಗೆ ಟೀಚಿಂಗ್ ಎಬಿಲಿಟಿ ಇರಬೇಕಾಗ್ತತಿ. ಗುಡ್ ಆ್ಯಟಿಟ್ಯೂಡ್. ಒಳ್ಳೆಯ ನಡತೆ ಇರಬೇಕು. ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇರಬೇಕಾಗ್ತತಿ, ಚೆನ್ನಾಗಿ ಮಾತನಾಡಬೇಕಾಗ್ತತಿ. ದಟ್ ಈಸ್ ಗುಡ್ ಆ್ಯಟಿಟ್ಯೂಡ್. ಕ್ರಿಯೇಟಿವ್ ಥಿಂಕಿಂಗ್. ರಚನಾತ್ಮಕ ವಿಚಾರಗಳು ಅವನ ಹತ್ರ ಇರಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ಆ ಪ್ರಾಬ್ಲಮಿಗೆ ಯಾವುದೇ ಪರಿಹಾರವನ್ನು ಹುಡುಕಬೇಕಾದಾಗ ಅವನು ಒಳ್ಳೆಯ ರಚನಾತ್ಮಕವಾಗಿ ವಿಚಾರ ಮಾಡಬೇಕಾಗ್ತತಿ. ಹೊಸ ಅನ್ವೇಷಣೆಗಳನ್ನು ಜೊತೆಗೆ ಅವನು ವಿಚಾರಗಳನ್ನು ಅಲ್ಲಿ ಇಡಬೇಕಾಗ್ತತಿ. ದಟ್ ಈಸ್ ವಾಟ್ ಕ್ರಿಯೇಟಿವ್ ಥಿಂಕಿಂಗ್. ಡಿಯರ್ ಸ್ಟೂಡೆಂಟ್ಸ್, these are qualities of a good leader. Next we will move to team and team building. What is team? I will give some examples. ನೀವು ಫೈನಲ್ ಇಯರ್ ವಿದ್ಯಾರ್ಥಿಗಳಿದ್ದೀರಿ, ಈಗ ಪ್ರಾಜೆಕ್ಟ್ ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಬೇಕಾಗ್ತತಿ. ಆ ಪ್ರಾಜೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ಪ್ರಾಜೆಕ್ಟ್ ವರ್ಕ್ ಒಂದು ಸಬ್ಜೆಕ್ಟ್ ಇದೆ. ನಿಮ್ಗೆ 5 ಜನರು ಅಥವಾ 6 ಜನರದು ಒಂದೊಂದು ತಂಡಗಳನ್ನು ಮಾಡ್ತಾರೆ ನಿಮ್ಗೆ. ಆವಾಗ ನೀವು ಅದಕ್ಕೆ ನಾವು ಏನಂತ ಕರಿಬೋದು, ಒಂದು ಪ್ರಾಜೆಕ್ಟ್ ಟೀಮ್ ಅಂತ ಕರಿಬೋದು. ಅದೇ ರೀತಿಯಾಗಿ ಕಾಲೇಜ್ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಬೇಕಾಗಿದ್ರೆ ಒಂದು ಕೋವಿಡ್-19 ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾರೆ, ಅದಕ್ಕೆ ನಾವು ಒಂದು ಟೀಮ್ ಅಂತ ಕರಿಬೋದು. ಸಾಕಷ್ಟು ನಾವು ಟೀಮ್ಗಳನ್ನು ನೋಡ್ತೀವಿ. ಕ್ರಿಕೆಟ್ ಟೀಮ್, ಫುಟ್ಬಾಲ್ ಟೀಮ್, ಸ್ಪೋರ್ಟ್ಸ್ ರಿಲೇಟೆಡ್ ಟೀಮನ್ನು ನೋಡ್ತೀವಿ. ಅದೇ ರೀತಿಯಾಗಿ ಯಾವುದೇ ಒಂದು ಕಂಪ್ನಿಯಲ್ಲಿ ಸಾಕಷ್ಟು ಬೇರೆ ಬೇರೆ ವಿಭಾಗಗಳಿರ್ತವೆ.
ಪ್ರೊಡಕ್ಷನ್, ಡಿಸೈನ್, ಡೆವಲಪ್ಮೆಂಟ್, ಮಾರ್ಕೆಟಿಂಗ್, ಪ್ರೊಕ್ಯೂರ್ಮೆಂಟ್, ಈ ರೀತಿಯಾಗಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ ಬೇರೆ ಬೇರೆ ವಿಭಾಗಗಳಿರ್ತವೆ. ಆಯಾ ವಿಭಾಗಗಳಲ್ಲಿ ಎಲ್ಲ ಸಹೋದ್ಯೋಗಿಗಳು ಏನು ಮಾಡ್ತಾರೆ, ಒಂದೊಂದು ಟೀಮ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಈಗ ನಾವು ಟೀಮನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು? ಅ ಟೀಮ್ ಈಸ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ವಿತ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟೀಸ್ ಹೂ ಆರ್ ಕಮಿಟೆಡ್ ಟು ಅಚೀವ್ ಅ ಕಾಮನ್ ಗೋಲ್. ಒಂದು ಉದಾಹರಣೆ ಕೊಡ್ತೀನಿ ನಾನೀಗ. ಏನಪ್ಪ ಅಂದರೆ, ಈಗ ನಾನು ಒಂದು 5 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಟಾಸ್ಕನ್ನು ಕೊಡ್ತೀನಿ. ಅದು ಅವರಿಗೆ ಪ್ರಾಜೆಕ್ಟ್. ಏನಪ್ಪ ಅಂದರೆ, ಕೋವಿಡ್-19 ಟೆಸ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಡಿಜಿಟಲ್ ಸಿಸ್ಟಮನ್ನು ಅವರು ಮಾಡಬೇಕಾಗುತ್ತೆ. ಈ ಡಿಜಿಟಲ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕಾದ್ರೆ 5 ವಿದ್ಯಾರ್ಥಿಗಳ ತಂಡವನ್ನು ಮಾಡ್ತೇನೆ. ಈ 5 ವಿದ್ಯಾರ್ಥಿಗಳು ಯಾವ ರೀತಿಯಾಗಿರ್ತಾರಪ್ಪ ಅಂದ್ರೆ, ದೇ ಹ್ಯಾವ್ ಕಾಂಪ್ಲಿಮೆಂಟ್ರಿ ಸ್ಕಿಲ್ಸ್. ಕಾಂಪ್ಲಿಮೆಂಟರಿ ಅಂದರೆ ಪೂರಕವಾದ ಆ ಒಂದು ಡಿಜಿಟಲ್ ಸಿಸ್ಟಮನ್ನು ಡೆವಲಪ್ ಮಾಡೋಕ್ಕೆ ಏಬಲ್ ಇರತಕ್ಕಂಥ ವಿದ್ಯಾರ್ಥಿಗಳು ದೇ ಹ್ಯಾವ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್. ಈಗ ಅದೇ ಡಿಜಿಟಲ್ ಸಿಸ್ಟಮನ್ನು ನಾನು ಡೆವಲಪ್ ಮಾಡೋಕ್ಕೆ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸನ್ನು ಏನು ಮಾಡೋಕ್ಕಾಗೋದಿಲ್ಲ, ಅಸೈನ್ ಮಾಡೋಕ್ಕಾಗೋದಿಲ್ಲ. ಯಾಕೆ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸನ್ನು ಅಸೈನ್ ಮಾಡೋಕ್ಕಾಗೋದಿಲ್ಲಪ್ಪ ಅಂತಂದರೆ, ದೇ ಡೋಂಟ್ ಹ್ಯಾವ್ ಸಚ್ ಸ್ಕಿಲ್ಸ್. ಅದಕ್ಕಾಗಿ ಅದಕ್ಕೆ ಏನು ಮಾಡಬೇಕಾಗುತ್ತೆ, ದ ಸ್ಟೂಡೆಂಟ್ಸ್ ಹ್ಯಾವ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ವಿಲ್ ಬಿ ಅಸೈನ್ ಟು ದಟ್ ಟಾಸ್ಕ್. ಅದಕ್ಕಾಗಿ ಈ ಟೀಮನ್ನು ನಾವು ಯಾವ ರೀತಿ ಕರಿಬೋದಪ್ಪ ಅಂತಂದರೆ, ಅ ಟೀಮ್ ಈಸ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ವಿತ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಹೂ ಆರ್ ಕಮಿಟೆಡ್ ಟು ಅಚೀವ್ ಅ ಕಾಮನ್ ಗೋಲ್. ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಏನಪ್ಪ ಅಂತಂದರೆ, ಅ ಟೀಮ್ ವಿಲ್ ಬಿ ಹ್ಯಾವಿಂಗ್ ಅ ಕಾಮನ್ ಗೋಲ್. ಯಾಕಂದರೆ ನಾವು ಗ್ರೂಪನ್ನು ನೋಡ್ತೀವಿ, ಗ್ರೂಪಲ್ಲಿ ಇರ್ತಕ್ಕಂಥ ಪರ್ಸನ್ಸು ಯಾರೂ ಕಾಮನ್ ಗೋಲ್ ಇರಲ್ಲ. ಅದಕ್ಕಾಗಿ ಟೀಮ್ ಅಂದರೆ ಏನಪ್ಪ ಅಂತಂದರೆ, ಟೀಮ್ ಈಸ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ವಿತ್ ಕಾಮನ್ ಗೋಲ್. ಎಲ್ಲರಿಗೂ ಸೇರಿ ಏನಿರುತ್ತೆ, ಒಂದು ಕಾಮನ್ ಗೋಲ್ ಇರ್ತೈತಿ. ಅಂದರೆ ಟೀಮ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಏನಪ್ಪ ಅಂತಂದರೆ, ದೇ ಹ್ಯಾವ್ ಕಾಂಪ್ಲಿಮೆಂಟ್ರಿ ಸ್ಕಿಲ್ಸ್, ಪೂರಕವಾದಂತಹ ಕೌಶಲ್ಯಗಳನ್ನು ಅವರು ಹೊಂದಿರ್ತಾರೆ. ಅ ಟೀಮ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟುವರ್ಡ್ಸ್ ಕಾಮನ್ ಆಬ್ಜೆಕ್ಟಿವ್. ಕಾಮನ್ ಗೋಲ್, ಕಾಮನ್ ಆಬ್ಜೆಕ್ಟಿವ್, ಸಾಮಾನ್ಯ ಗುರಿ, ಸಾಮಾನ್ಯ ಉದ್ದೇಶಗಳನ್ನು ಹೊಂದಿರ್ತಾರೆ. ಅ ಟೀಮ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಒನ್ ವಿಚ್ ಜನರೇಟ್ಸ್ ಪಾಸಿಟಿವ್ ಸಿನರ್ಜಿ ಥ್ರೂ ಕೋಆರ್ಡಿನೇಟೆಡ್ ಎಫರ್ಟ್. Positive synergy. Synergy means sum of energy. Individual effort will be collected as a energy that is called as synergy. ತಂಡದಲ್ಲಿ 5 ಸದಸ್ಯರ ಪ್ರಯತ್ನಗಳ ಸೇರಿದಾಗ ನಾವು ಅದಕ್ಕೆ ಅಂತ ಕರಿಬೋದು, ಸಿನರ್ಜಿ ಅಂತ ಕರಿತೀವಿ. ಅದು ಪಾಸಿಟಿವ್ ಆಗಿರ್ತೈತಿ. ಹೆಂಗೆ ಪಾಸಿಟಿವ್ಪ್ಪ ಅಂತಂದರೆ, 5 ಜನರ ಎಫರ್ಟ್ ಹಾಕಿದಾಗ ಅದು ಒಂದು ಏನು ಡಿಜಿಟಲ್ ಸಿಸ್ಟಮ್ ತಯಾರಾಗುತ್ತೆ ನೋಡ್ರಿ, ಅದು ಬೇಕಾದಂಥ ಒಂದು ಆಬ್ಜೆಕ್ಟನ್ನು ರೀಚ್ ಆದಾಗ, ಕಾಮನ್ ಒಂದು ಗೋಲನ್ನು ಅಚೀವ್ ಆದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಪಾಸಿಟಿವ್ ಅಂತ ಕರಿಬೋದು. ಒಂದು ವೇಳೆ ಅದೇ ಒಂದು ಡಿಜಿಟಲ್ ಸಿಸ್ಟಮನ್ನು ಮ್ಯಾನುಫ್ಯಾಕ್ಚರ್ ಅಥವಾ ಡೆವಲಪ್ ಮಾಡಬೇಕಾದ್ರೆ ಏನಾದರೂ ಎಡವಟ್ ಆದಾಗ ಏನಾಗ್ಬೋದು, ಅದು ನೆಗೆಟಿವ್ ಎಫೆಕ್ಟ್ ಆಗ್ಬೋದು. ಅದಕ್ಕಾಗಿ ಆ ಟೀಮ್ ಅಂದರೆ ಏನಪ್ಪ ಅಂತಂದ್ರೆ, ವಿಚ್ ಜನರೇಟ್ಸ್ ಪಾಸಿಟಿವ್ ಸಿನರ್ಜಿ ಥ್ರೂ ಕೋಆರ್ಡಿನೇಟೆಡ್ ಎಫರ್ಟ್. ಕೋಆರ್ಡಿನೇಟೆಡ್ ಎಫರ್ಟ್ ಯಾಕೆ ಕರಿತೀವಪ್ಪ ಅಂದರೆ, ತಂಡದಲ್ಲಿರತಕ್ಕಂಥ 5 ಸದಸ್ಯರುಗಳು ಕೂಡ ಸಹಕಾರ, ಸಮನ್ವಯತೆಯಿಂದ ಅವರು ಪ್ರಯತ್ನಗಳನ್ನು ಮಾಡಿ ಆ ಒಂದು ಡಿಜಿಟಲ್ ಮಾನಿಟರಿಂಗ್ ಸಿಸ್ಟಮನ್ನು ತಯಾರು ಮಾಡ್ತಾರೆ. ನಾನು ಇಲ್ಲಿ ಉದಾಹರಣೆಯಲ್ಲಿ ಡಿಜಿಟಲ್ ಸಿಸ್ಟಮ್ ಹೇಳ್ತಾ ಇದ್ದೀನಿ. ಅಂದರೆ ತಂಡದಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರೂ ದೇ ನೀಡ್ ಟು ವರ್ಕ್ ಇನ್ ಎ ಕೋಆರ್ಡಿನೇಟೆಡ್ ಮ್ಯಾನರ್. ಟೀಮ್ ವರ್ಕ್ ಈಸ್ ದ ಕಾನ್ಸೆಪ್ಟ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್ ಕೋಆಪರೇಟಿವ್ಲಿ. ಟೀಮ್ ವರ್ಕ್ ಅನ್ನೋದು ಏನಪ್ಪ ಅಂತಂದರೆ, ಸಹಕಾರದಿಂದ ಎಲ್ಲ ಸದಸ್ಯರು ಕೆಲಸ ಮಾಡುವುದಕ್ಕೆ ನಾವೇನು ಕರಿಬೋದು, ಟೀಮ್ ವರ್ಕ್ ಅಂತ ಕರಿಬೋದು. ಅಂದರೆ ಇಲ್ಲಿ ನಾವು ಟೀಮ್ ಅಂತ ಅಂದಾಗ ಯಾವ ಟರ್ಮ್ಗಳು ನಾವು ನೆನಪಾಗಬೇಕು? ಟೀಮ್ದಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಕಾಂಪ್ಲಿಮೆಂಟರಿ ಸ್ಕಿಲ್ಲನ್ನು ಹೊಂದಿರ್ತಾರೆ. ದೇ ಆರ್ ಕಮಿಟೆಡ್ ಟು ಅಚೀವ್ ಕಾಮನ್ ಗೋಲ್. ದೇ ವರ್ಕ್ ಟುವರ್ಡ್ಸ್ ಕಾಮನ್ ಆಬ್ಜೆಕ್ಟಿವ್. A team which generates positive synergy, and all the
ಮೆಂಬರ್ಸ್ ಆರ್ ವರ್ಕಿಂಗ್ ಇನ್ ಕೋಆಪರೇಟಿವ್ ಆ್ಯಂಡ್ ಕೋಆರ್ಡಿನೇಟೆಡ್ ಮ್ಯಾನರ್. ಇವುಗಳನ್ನು ನಾವೇನು ಹೇಳ್ಬೋದು, ಈ ಟೀಮಿನ ಒಂದು ಗುಣಲಕ್ಷಣಗಳು ಅಂತ ಹೇಳ್ಬೋದು. ಇನ್ನು ಮುಂದೆ ಟೀಮ್ ಅಂದರೆ ಏನು ಗೊತ್ತಾಯ್ತು ನಮಗೀಗ. ಈಗ ನಾವು ಆಸ್ಪೆಕ್ಟ್ಸ್ ಆಫ್ ಟೀಮ್ ಬಿಲ್ಡಿಂಗ್, ಈ ಒಂದು ತಂಡವನ್ನು ರಚನೆ ಮಾಡಬೇಕು. ನಾ ಈಗ 5 ಜನರ ಒಂದು ತಂಡ ಅಂತ ಹೇಳಿದೆ, ಡಿಜಿಟಲ್ ಮಾನಿಟರಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡೋಕ್ಕೆ. ಈ ಒಂದು ತಂಡವನ್ನು ರಚನೆ ಮಾಡೋಕ್ಕೆ ಈ ತಂಡವನ್ನು ರಚನೆ ಮಾಡಬೇಕಾದ್ರೆ ಯಾವ ಯಾವ ಅಂಶಗಳನ್ನು ನಾನು ಪರಿಗಣಿಸಬೇಕಾಗ್ತೈತಿ. ಯಾವ ಅಂಶಗಳಪ್ಪ ಅಂತಂದರೆ, ಮೊದಲನೇದು ಟೀಮ್ ಐಡೆಂಟಿಟಿ. ಈ ಒಂದು ತಂಡವನ್ನು ನಾನು ರಚನೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಒಂದು ತಂಡಕ್ಕೆ ತನ್ನದೇ ಆದಂಥ ಒಂದು ಗುರುತನ್ನು ಕೊಡಬೇಕಾಗ್ತದೆ. ನಾನು ಈಗ ನನ್ನ ಉದಾಹರಣೆ ಬಿಟ್ಟು ಈಗ ಮತ್ತೆ ನಾನು ಬ್ರಾಡಾಗಿ ವಿಚಾರ ಮಾಡಿದಾಗ, ಸೊಸೈಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಪರ್ಸನ್ ಆಗಲಿ ಅಥವಾ ಆಟಗಾರರಾಗಲಿ, ಕಂಪ್ನಿಯಲ್ಲಿರ್ತಕ್ಕಂಥ ಉದ್ಯೋಗಿಗಳಾಗಲಿ, ಎಲ್ಲರೂ ತಮ್ಮದೇ ಆದಂಥ ಒಂದು ಗುರಿಯನ್ನು ಹೊಂದ್ಕೊಂಡಿರ್ತಾರೆ. ಏನಪ್ಪ ಅಂತಂದರೆ ಒಂದು ತಂಡದಲ್ಲಿ ಗುರುತಿಸ್ಕೊಳ್ಬೇಕು, ಸಂಘಟನೆಯಲ್ಲಿ, ಸಂಸ್ಥೆಯಲ್ಲಿ, ಕಂಪ್ನಿಯಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿರ್ತಾರೆ. ಒಂದು ತಂಡದಲ್ಲಿ ಗುರುತಿಸಿಕೊಂಡ ಮೇಲೆ, ಒಂದು ತಂಡವನ್ನು ಸೇರಿದ ಮೇಲೆ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಗೊತ್ತಿರಂಗಿಲ್ಲ. ನಾನು ತಂಡಕ್ಕೆ ಹೋದ ಮೇಲೆ ಯಾವ ರೀತಿಯಾದ ವಾತಾವರಣ ಇರುತ್ತೆ, ಆ ತಂಡದಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಏನಾಗುತ್ತೆ, ಆ ತಂಡಕ್ಕೆ ಒಗ್ಗಿಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ಆ ಟೀಮ್ ಐಡೆಂಟಿಟಿ ಕಾನ್ಸೆಪ್ಟ್ ಏನು ಹೇಳುತ್ತಪ್ಪ ಅಂತಂದರೆ, ಈ ಒಂದು ಅಂಶದಲ್ಲಿ ಒಂದು ತಂಡಕ್ಕೆ ಸೇರಿಕೊಂಡ ಮೇಲೆ ಆ ತಂಡದಲ್ಲಿರತಕ್ಕಂಥ ಸದಸ್ಯರು ಆ ತಂಡದ ಬಗ್ಗೆ ಯಾವ ರೀತಿಯಾಗಿ ನಾವು ಗುರುತನ್ನು ಹಿಡಿಯಬಹುದು ಅಂತ ಹೇಳುತ್ತೆ. ಟೀಮ್ ಐಡೆಂಟಿಟಿ ಅಂದರೆ, ವೆನ್ ಪೀಪಲ್ ಜಾಯಿನ್ ದೇರ್ ಟೀಮ್, ದ ಲೀಡರ್ ಆರ್ ದ ಟೀಮ್ ವಿಲ್ ಆರ್ಗನೈಸ್ ದ ಟ್ರಿಪ್ಸ್, ಟ್ರೈನಿಂಗ್ ವೀಕೆಂಡ್ಸ್, ವರ್ಕ್ಶಾಪ್ಸ್ ಲೈಕ್ ದಿಸ್. ಒಂದು ತಂಡದಲ್ಲಿ ಜನರಿಗಾಗಿ ಒಂದು ಸದಸ್ಯರಿಗಾಗಿ ಟ್ರಿಪ್ ಅರೇಂಜ್ ಮಾಡೋದಾಗಲಿ, ಟ್ರೈನಿಂಗ್ ಮಾಡೋದಾಗಲಿ, ವರ್ಕ್ಶಾಪ್ ಮಾಡೋದಾಗಲಿ ಮಾಡ್ತಾರೆ. ಆ್ಯಂಡ್ ಅ ಟೀಮ್ ವಿಲ್ ಬಿ ಹ್ಯಾವಿಂಗ್ ಅ ಯುನಿಕ್ ನೇಮ್. ಉದಾಹರಣೆಗೆ ಕ್ರಿಕೆಟ್ ಟೀಮ್ ತೊಗೊಂಡಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇರ್ಬೋದು, ಸಂಕಲ್ಪ ಡಿಜಿ ಸಿಸ್ಟಮ್ಸ್ ಇರ್ಬೋದು. ಈ ರೀತಿಯಾಗಿ ತನ್ನದೇ ಆದಂಥ ಯುನಿಕ್ ನೇಮನ್ನು ತಂಡ ಹೊಂದಿರಬೇಕಾಗ್ತತಿ. ಎ ಸ್ಪೆಷಲ್ ಕಿಟ್, ಲೋಗೋ, ಟ್ರೇಡ್ ಮಾರ್ಕ್. ಒಂದು ತಂಡಕ್ಕೆ ತನ್ನದೇ ಆದಂಥ ಒಂದು ಚಿಹ್ನೆ ಆಗಲಿ, ಮುದ್ರೆ ಆಗಲಿ, ಅಥವಾ ಜರ್ಸಿ ಆಗಲಿ, ಯೂನಿಫಾರ್ಮ್ ಆಗಲಿ, ಕಿಟ್ ಆಗಲಿ, ಈ ರೀತಿ ಇರಬೇಕಾಗ್ತತಿ. ಇಲ್ಲಿ ಈ ಒಂದು ಸ್ಲೈಡ್ನಲ್ಲಿ ರೈಟ್ ಟಾಪ್ ಕಾರ್ನರ್ದಲ್ಲಿ ಒಂದು ಹಳದಿ ಕಲರ್ ಒಂದು ಲೋಗೋ ಇದೆ, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಅಂತ. ಇದು ಏನು ಇಂಡಿಕೇಟ್ ಮಾಡುತ್ತೆ, ಈ ಒಂದು ಇಲಾಖೆಯ ಒಂದು ಚಿಹ್ನೆ. ಅಂದರೆ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಇದು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ. ಹಾಗೆ ಒಂದು ಲೋಗೋವನ್ನು ನೋಡಿದಾಗ ಏನನ್ಸುತ್ತೆ, ಇದು ಈ ತಂಡದ್ದು ಗುರುತು ಅಂತ ಗೊತ್ತಾಗುತ್ತೆ ನಮಗೆ. ದೆನ್ ನೆಕ್ಸ್ಟ್ ಪಾಯಿಂಟ್, ರಿಮೆಂಬರ್ ಯುವರ್ ಪ್ಲೇಯರ್ಸ್ ಆ್ಯಂಡ್ ಹಿಸ್ಟ್ರಿ ಆಫ್ ದ ಟೀಮ್. ಒಂದು ತಂಡದಲ್ಲಿ ಇರತಕ್ಕಂತಹ ಸದಸ್ಯರು ಆ ತಂಡದ ಹಿಸ್ಟ್ರಿಯನ್ನು ಸ್ಟಡಿ ಮಾಡಬೇಕಾಗತ್ತೆ. ಆ ತಂಡದಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಪ್ಲೇಯರ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆ ಟೀಮ್ ಎಲ್ಲ ಪ್ಲೇಯರ್ಸ್ ಬಗ್ಗೆನೂ ತಿಳ್ಕೊಬೇಕಾಗತ್ತೆ, ಪ್ರೆಸೆಂಟ್ ಪ್ಲೇಯರ್ಸ್ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಸಮ್ ಪ್ರೈಡ್ ಇನ್ ದ್ಯಾಟ್. ಆ ತಂಡದ ಬಗ್ಗೆ ನಮ್ಮಲ್ಲಿ ಹೆಮ್ಮೆ ಬರಬೇಕು, ನಾನು ಈ ತಂಡದ ಒಂದು ಭಾಗವಾಗಿದ್ದೇನೆ ಅನ್ನೋದನ್ನು ವಿ ಶುಡ್ ಸೇ ಪ್ರೌಡ್ಲಿ. ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಟೀಮ್ ಸ್ಟ್ರಕ್ಚರ್. ಒಂದು ತಂಡ ಯಾವ ರೀತಿಯಾಗಿರಬೇಕು. ನಾನು ಈಗ 5 ಜನರ ತಂಡಕ್ಕೆ ಬರ್ತೇನೆ. ಈ 5 ಜನರ ತಂಡದಲ್ಲಿ ಒಂದು ಡಿಜಿಟಲ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕಾಗಿರ್ತಕ್ಕಂಥ ತಂಡದಲ್ಲಿ ಅದರ ರಚನೆ ಯಾವ ರೀತಿಯಾಗಿರಬೇಕು. ಒಬ್ಬನ ಲೀಡರ್ ಇರಬೇಕು, ಒಂದಿಬ್ಬರು ಕೋಡಿಂಗ್ ಮಾಡೋರು ಇರಬೇಕು, ಅಥವಾ ಒಬ್ಬರು ಹಾರ್ಡ್ವೇರ್ನ ಡಿಸೈನ್ ಮಾಡೋರು ಇರಬೇಕು, ಒಬ್ಬರು PCBಯಲ್ಲಿ ಎಕ್ಸ್ಪರ್ಟ್ ಇರಬೇಕು, ಇನ್ನೊಬ್ಬರು ಮೆಡಿಕಲ್ ರಿಲೇಟೆಡ್ ಹಾರ್ಡ್ವೇರ್ ಆಗಲಿ ಅಥವಾ ಅದರ ಆ್ಯಕ್ಟಿವಿಟೀಸಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಈ ರೀತಿಯಾದಂಥ ಒಂದು ಜವಾಬ್ದಾರಿಯನ್ನು ನಾನು ಹಂಚಿಕೊಡ್ತೀನಿ. ಅಂದರೆ these roles should be clearly defined. Who does what? ಯಾರು ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದು ಡಿಫೈನ್ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ PPTಯಲ್ಲಿ ಬಂದಾಗ within each team you can define clear roles such as manager, supervisor, section engineers, junior engineers, technicians, like this.
Manager does which type of work, supervisor does what kind of work, section engineer which type of work, like this. Clarity in the actions while performing different roles. ಸಪೋಸ್ ಇವತ್ತಿರ್ತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ ನಾಳೆ ಮ್ಯಾನೇಜರ್ ಲೀವ್ ಮೇಲೆ ಹೋದಾಗ ಆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹೀಗೆ ಡಿಫ್ರೆಂಟ್ ರೋಲನ್ನು ಕೊಟ್ಟಾಗ ಏನೇನು ಕೆಲಸಗಳನ್ನು ಮಾಡಬೇಕಾಗುತ್ತೆ ಅನ್ನೋದು ಅವರಿಗೆ ತಂಡದ ಸದಸ್ಯರಲ್ಲಿ ಐಡಿಯಾ ಇರಬೇಕು. acceptance ಆಫ್ ರೋಲ್ ಆ್ಯಂಡ್ ಕಂಫರ್ಟೇಬಲ್ ಇನ್ ದ್ಯಾಟ್ ರೋಲ್. ಯಾವುದೇ ಒಂದು ಜವಾಬ್ದಾರಿ ಅಥವಾ ಯಾವುದೇ ಒಂದು ರೋಲನ್ನು ನಾವು ನಿಭಾಯಿಸ್ತಿರ್ಬೇಕಾದ್ರೆ ತಂಡದ ನಿರ್ಧಾರಗಳ ಪ್ರಕಾರ ನಮಗೆ ಒಂದು ಜವಾಬ್ದಾರಿಯನ್ನು ವಹಿಸಿದಾಗ ಆ ಒಂದು ಜವಾಬ್ದಾರಿಯಲ್ಲಿ ಅಥವಾ ಆ ಒಂದು ಪಾತ್ರದಲ್ಲಿ ನಮಗೆ ಸ್ವೀಕಾರವಾಗಿರಬೇಕು ಪಾತ್ರ. ಮುಂದೆ ನಾವು ಅಲ್ಲಿ ಕಂಫರ್ಟಾಗಿ ಆ ರೋಲನ್ನು ನಾವು ನಿಭಾಯಿಸಬೇಕಾಗ್ತತಿ. ವಿ ಶುಡ್ accept that role and we should feel comfort in that role. And this is team structure. Next aspect is team goals. Members of team must work in a cooperative manner. ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಸಹಕಾರದಿಂದ ಕೆಲಸ ಮಾಡಬೇಕು. ಮೆಂಬರ್ಸ್ ಆಫ್ ಟೀಮ್ ಮಸ್ಟ್ ಹ್ಯಾವ್ ವಿಷನ್ ಆ್ಯಂಡ್ ಸೆನ್ಸ್ ಆಫ್ ಕಮಿಟ್ಮೆಂಟ್. ನಮ್ಮದೇ ಆದಂಥ ಒಂದು ದೃಷ್ಟಿಯನ್ನು ತಂಡದ ಮೇಲೆ ನಾವು ಒಳ್ಳೆಯ ದೃಷ್ಟಿಯನ್ನು ಹೊಂದಿರಬೇಕು. ಸೆನ್ಸ್ ಆಫ್ ಕಮಿಟ್ಮೆಂಟ್, ತಂಡಕ್ಕೆ ನಾವು ಬದ್ಧರಾಗಿರಬೇಕು, ತಂಡದ ನಿರ್ಧಾರಗಳಿಗೆ ನಾವು ಬದ್ಧರಾಗಿರಬೇಕು. ಮೆಂಬರ್ಸ್ ಆಫ್ ಎ ಟೀಮ್ ಮಸ್ಟ್ ಸ್ಟಿಕ್ ಆನ್ ಟು ಟೀಮ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಗೋಲ್ಸ್. ಪ್ರತಿಯೊಬ್ಬ ಸದಸ್ಯನೂ ಕೂಡ ತಂಡದ ಪರಿಮಾಣಗಳಿಗೆ, ತಂಡ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ, ತಂಡದ ಗುರಿಗೆ ಅವನು ಬದ್ಧನಾಗಿರಬೇಕು. ಫಾರ್ ಎಕ್ಸಾಂಪಲ್, ತಂಡ ಆಗಲಿ ಅಥವಾ ಒಂದು ಕಂಪ್ನಿ ಸೆಟ್ ಮಾಡಿರ್ತಕ್ಕಂಥ ಟೈಮಿಂಗ್ಸ್ ಆಗಲಿ, ಸ್ಟ್ಯಾಂಡರ್ಡ್ಸ್ ಆಗಲಿ, ಸೀಕ್ರೆಟ್ಸ್ ಆಗಲಿ, ವರ್ಕ್ ಎಥಿಕ್ಸ್ ಆಗಲಿ, ಇವುಗಳ ಬಗ್ಗೆ ಅವನು ಏನಿರಬೇಕು, ಅವನು ಫಾಲೋ ಮಾಡ್ತಿರಬೇಕು. ಶೋಲ್ಡರಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಟೀಮ್ ವರ್ಕ್ ಸಕ್ಸಸ್. ಅಂದರೆ ಜವಾಬ್ದಾರಿಯನ್ನು ನೀಡಿದಾಗ ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಸಾಮರ್ಥ್ಯ ಸದಸ್ಯನಲ್ಲಿ ಇರಬೇಕಾಗ್ತತಿ. ಶೋಲ್ಡರಿಂಗ್ ರೆಸ್ಪಾನ್ಸಿಬಿಲಿಟಿ, ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸಿದಾಗ ನನಗೆ ಆಗೋದಿಲ್ಲ, ಐ ಆಮ್ ನಾಟ್ ಏಬಲ್ ಟು ಡೂ ದ್ಯಾಟ್ ಅಂತ ನಾವು ಜಾರಿಕೊಳ್ಳುವಾಗ ಇರಬಾರ್ದು. ಈ ಟೀಮ್ ಗೋಲ್ಸ್ ಬಗ್ಗೆ ಎಲ್ಲ ಸದಸ್ಯರಿಗೆ ಕ್ಲಿಯರಾಗಿ ಐಡಿಯಾ ಇರಬೇಕು. ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಟೀಮ್ ಮೋಟಿವೇಶನ್. ಇನ್ ಟೀಮ್ ಮೋಟಿವೇಶನ್, ರೆಸ್ಪೆಕ್ಟ್ ಆ್ಯಂಡ್ ಲಿಸನ್ ಟು ದ ನೀಡ್ಸ್ ಆಫ್ ಟೀಮ್ ಪ್ಲೇಯರ್ಸ್. ಅಂದರೆ ಒಬ್ಬರು ಹೇಳ್ತಕ್ಕಂಥ ಐಡಿಯಾಗಳನ್ನು ನಾವು ಕೇಳಬೇಕು, ಬೇರೆಯವರು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ನಾವು ಗೌರವದಿಂದ ಕೇಳಬೇಕು. ಯಾರೋ ಒಂದು ಐಡಿಯಾನ ಹೇಳ್ತಿರ್ತಾರೆ, ಅವರಿಗೆ ನಾವು ಜೋಕ್ ಮಾಡಿ ನಾವು ಒಂಥರ ಕಾಮಿಡಿಯಾಗಿ ನಾವು ತೊಗೊಂಡಿವಿ ಅಂದರೆ ಏನಾಗುತ್ತೆ, ಅವರಿಗೆ ಡಿಸ್ರೆಸ್ಪೆಕ್ಟನ್ನು ತೋರಿಸ್ದಂಗಾಗುತ್ತೆ. ಅವರು ಇನ್ನೊಮ್ಮೆ ನಮ್ಮ ಮುಂದೆ ಯಾವುದೇ ವಿಚಾರಗಳನ್ನು ಹೇಳಕ್ಕೆ ಬರುವುದಿಲ್ಲ, ಡಿಮೋಟಿವೇಟ್ ಆಗ್ತಾರೆ. ಅದಕ್ಕಾಗಿ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಲಿಸನ್ ವಾಟ್ ಹಿ ಈಸ್ ಸೇಯಿಂಗ್. Provide sufficient resources for the team to sacrifice. Team leader should provide sufficient resources, all the resources ಏನೇನು ಬೇಕಾಗುತ್ತೆ ಒಂದು ತಂಡದ ಸಾಧನೆಗಾಗಿ, ಕೆಲಸಕ್ಕಾಗಿ ಬೇಕಾದಂಥ ಎಲ್ಲ ಸಲಕರಣೆಗಳಾಗಲಿ ಸರಂಜಾಮುಗಳನ್ನಾಗಲಿ ಅವನು ನೀಡಬೇಕಾಗತ್ತೆ. ದೆನ್ ಓನ್ಲಿ ಟೀಮ್ ಮೆಂಬರ್ಸ್ ವಿಲ್ ಸ್ಯಾಕ್ರಿಫೈಸ್ ಆ್ಯಂಡ್ ದೇ ವಿಲ್ ಎಕ್ಸ್ಟೆಂಡ್ ದೇರ್ ಲಾಯಲ್ಟಿ ಟುವರ್ಡ್ಸ್ ದ ವರ್ಕ್. ಇಲ್ಲಿವರೆಗೆ ನಾವು ಆಸ್ಪೆಕ್ಟ್ಸ್ ಆಫ್ ಟೀಮ್ ಬಿಲ್ಡಿಂಗನ್ನು ನೋಡಿದ್ದೀವಿ. ಇನ್ನು ಒಂದು ಟೀಮ್ನಲ್ಲಿ ಸಕ್ಸಸ್ಫುಲ್ಲಾಗಿ ನಾವು ಗೋಲನ್ನು ಅಚೀವ್ ಮಾಡಬೇಕಾಗಿದ್ರೆ ಟೀಮ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಟೀಮ್ ವರ್ಕನ್ನು ಮಾಡೋಕ್ಕೆ ಯಾವ ರೀತಿಯ ಕೌಶಲ್ಯಗಳು ಬೇಕಾಗುತ್ತವೆ? ಸ್ಕಿಲ್ಸ್ ನೀಡೆಡ್ ಫಾರ್ ಟೀಮ್ ವರ್ಕ್. ಒಂದು ತಂಡದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತಪ್ಪ ಅಂತಂದರೆ ಯಾವ ಕೌಶಲ್ಯಗಳು ಬೇಕಾಗ್ತವೆ? ಫಸ್ಟ್ ಒನ್ ಈಸ್ ಲಿಸ್ನಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್. What others saying, what others are giving ideas and directions, we should listen carefully. ನಮಗೆ ಬೇರೆಯವರು ಹೇಳ್ತಕ್ಕಂಥದನ್ನು ಕೇಳಿಸ್ಕೊಳ್ಳುವ ಸಾಮರ್ಥ್ಯ ಇರಬೇಕು. ಆಮೇಲೆ ಅದನ್ನು ನಾವು ಇನ್ಫಾರ್ಮೇಷನನ್ನು ಕನ್ವೆ ಮಾಡುವಂಥ ಸಾಮರ್ಥ್ಯ ಇರಬೇಕು. ದಟ್ ಈಸ್ ಲಿಸ್ನಿಂಗ್ ಸ್ಕಿಲ್. ಕ್ವಶನಿಂಗ್, ಇಟ್ ಇನ್ವಾಲ್ವ್ಸ್ ಡಿಸ್ಕಷನ್ ಆ್ಯಂಡ್ ಇಂಟರಾಕ್ಷನ್. If a member has any doubts while in meeting, he has to ask directly. He should not discuss the questions with other members sitting beside him. ಅಂದರೆ
ಯಾವುದೇ ಒಂದು ಮೀಟಿಂಗ್ ಹಾಲ್ನಲ್ಲಿ ಆಗಲಿ ಅಥವಾ ಯಾವಾಗ ಒಂದು ಏನಾದ್ರು ಡೌಟ್ ಬತ್ತಪ್ಪ ಅಂದರೆ ಇಮಿಡಿಯೇಟಾಗಿ ಕೇಳಬೇಕು. ಅಲ್ಲೇ ಅವನ ಪಕ್ಕಕ್ಕೆ ಕೂರ್ದಿರ್ತಕ್ಕಂಥ ಯಾರ್ದಾದರೂ ಸದಸ್ಯರನ್ನ ಏನು ಮಾಡಬಾರ್ದು, ಕೇಳಬಾರ್ದು. ಯಾರು ನಮಗೆ ಮಾಹಿತಿಯನ್ನು ಕೊಡ್ತಿರ್ತಾರೆ ಅವ್ರಿಗೆ ಕೇಳಬೇಕು. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕಷನ್ ಮಾಡಬೇಕು, ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಬೇಕು. ಪರ್ಸ್ಯುವೇಡಿಂಗ್ ಇಸ್ ಅ ಪರ್ಸ್ಯೂಸಿವ್ನೆಸ್ ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಎಕ್ಸ್ಚೇಂಜ್, ಡಿಫೆಂಡ್, ರೀಥಿಂಕ್ ಆ್ಯಂಡ್ ಇಫ್ ನೀಡೆಡ್ ಚೇಂಜ್ ದ ಐಡಿಯಾಸ್. ಅಂದರೆ ಮನವೊಲಿಸುವಂತಹ ಒಂದು ನಮಗೆ ಸಾಮರ್ಥ್ಯ ಇರಬೇಕು. ಅಂದರೆ ನನ್ನ ಹತ್ರ ಒಂದು ಒಳ್ಳೆಯ ಐಡಿಯಾ ಇದ್ದಾಗ ನಾನು ಅದನ್ನು ಬೇರೆಯವರ ಜೊತೆಗೆ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು ಇರಬೇಕು. ಮುಂದೆ ನನ್ನ ಐಡಿಯಾ ಚೆನ್ನಾಗಿ ಇದೆ ಅಂತ ಅನಿಸಿದಾಗ ಅದನ್ನು ನಾನು ಸಮರ್ಥಿಸ್ಕೊಳ್ಳುವಂಥ, ಡಿಫೆಂಡ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕು. ಒಂದು ವೇಳೆ ನನ್ನ ಐಡಿಯಾ ಬೇರೆಯವರ ಐಡಿಯಾಕ್ಕಿಂತ ಚೆನ್ನಾಗಿ ಇರದೇ ಇದ್ದಾಗ, ಬೇರೆಯವರ ಐಡಿಯಾ ಚೆನ್ನಾಗಿದ್ದಾಗ ನಾನು ನನ್ನ ಐಡಿಯಾ ಬಗ್ಗೆ ನಾನು ರೀಥಿಂಕ್ ಮಾಡಬೇಕು. ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಇಫ್ ಐ ಆಮ್ ರಾಂಗ್ ಐ ಶುಡ್ ಅಡ್ಜಸ್ಟ್ ವಿತ್ ದ್ಯಾಟ್ ಅಂತ ನಾನು ನನ್ನ ಐಡಿಯಾನ ಬಿಟ್ಟು ಬಿಡಬೇಕು. ಬೇರೆಯವರ ಐಡಿಯಾ ಚೆನ್ನಾಗಿದೆ ಅದನ್ನು ಫಾಲೋ ಮಾಡಬೇಕು. ಈ ರೀತಿಯಾಗಿ ನಮ್ಮ ಮನವನ್ನು ಪರಿವರ್ತನೆ ಮಾಡೋದಾಗಲಿ ಅಲ್ಲಿ ಮಾಡಬೇಕಾಗ್ತೈತಿ. ರೆಸ್ಪೆಕ್ಟಿಂಗ್, ಎಕ್ಸೆಪ್ಟ್ ಆ್ಯಂಡ್ ಹಾನರ್ ಅದರ್ಸ್ ಐಡಿಯಾಸ್ ಅಂದರೆ ಬೇರೆಯವರು ಹೇಳ್ತಕ್ಕಂಥ ವಿಚಾರಗಳಾಗಲಿ ಅಥವಾ ಐಡಿಯಾಗಳಾಗಲಿ ಅವುಗಳನ್ನು ನಾವು ಸ್ವೀಕಾರ ಮಾಡಬೇಕು ಮತ್ತು ಅವುಗಳಿಗೆ ಗೌರವವನ್ನು ಕೊಡಬೇಕು. ಅವರನ್ನು ಜೋಕ್ ಮಾಡೋದಾಗಲಿ ಅಥವಾ ಅವರಿಗೆ ಟಿಂಗಲ್ ಮಾಡೋದಾಗಲಿ ಮಾಡಬಾರ್ದು. ಮುಂದಿನ ಸ್ಕಿಲ್ ಏನಪ್ಪ ಅಂದರೆ ಹೆಲ್ಪಿಂಗ್. ಇಟ್ ಈಸ್ ಕೋರ್ ಪ್ರಿನ್ಸಿಪಲ್ ಆಫ್ ಟೀಮ್ ವರ್ಕ್. ಟೀಮ್ದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಬೇಕು. ಶೇರಿಂಗ್, ಇಟ್ ಕ್ರಿಯೇಟ್ಸ್ ಕಂಡೀಸಿವ್ ಎನ್ವೈರ್ಮೆಂಟ್. ಇಫ್ ವಿ ಶೇರ್ ರಿಸೋರ್ಸಸ್, ಅವರ್ ಐಡಿಯಾಸ್, ಅವರ್ ಫೀಲಿಂಗ್ಸ್ ಬೇರೆಯವರ ಜೊತೆಗೆ ನಾವು ಹಂಚ್ಕೊಂಡಾಗ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಪಾರ್ಟಿಸಿಪೇಟಿಂಗ್, ಎವ್ರಿ ಮೆಂಬರ್ ಶುಡ್ ಪಾರ್ಟಿಸಿಪೇಟ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ಟೀಮ್. ಒಂದು ತಂಡದ ಎಲ್ಲ ಚಟುವಟಿಕೆಗಳು, ಮೀಟಿಂಗ್ ಬಂತು, ಡಿಸ್ಕಷನ್ ಬಂತು, ಇಂಟ್ರ್ಯಾಕ್ಷನ್ ಬಂತು, ಎಲ್ಲ ಡೆಲಿಗೇಷನ್ ಬಂತು, ಎಲ್ಲ ರೀತಿಯಾದಂಥ ಆ್ಯಕ್ಟಿವಿಟಿಯಲ್ಲಿ ಎಲ್ಲ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಬೇಕು. ಕಮ್ಯುನಿಕೇಷನ್ ಅಂದರೆ ನಾವು ಬೇರೆಯವರ ಜೊತೆಗೆ ಮಾತನಾಡೋದಾಗಲಿ, ಇನ್ಫಾರ್ಮೇಷನ್ ಶೇರ್ ಮಾಡೋದಾಗಲಿ ಇದರಿಂದ ಟೀಮ್ ಮಾಡಬೇಕಾಗುತ್ತೆ. ವಿತ್ ದಿಸ್ ಸ್ಕಿಲ್ಸ್ ನೀಡೆಡ್ ಫಾರ್ ಟೀಮ್ ವರ್ಕನ್ನು ನಾವು ನೋಡಿದ್ದೀವಿ. ಇಲ್ಲಿಗೆ ಇದು ಮುಕ್ತಾಯವಾಯಿತು. ಮುಂದಿನ ಸೆಷನ್ನಲ್ಲಿ ನಾವು ಉಳಿದ ಭಾಗವನ್ನು ನೋಡೋಣ. ಈಗ ಈ ಮುಗಿದಂಥ ಸೆಷನ್ನಲ್ಲಿರ್ತಕ್ಕಂಥ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರ್ ದೇರ್. ಟ್ರೈ ಟು ಆನ್ಸರ್ ದೀಸ್ ಕ್ವಶನ್ಸ್. First one is the process of directing and influencing the task related activities of subordinates can be termed as. ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಆನ್ಸರನ್ನು ನೀವು ಫೈಂಡ್ ಔಟ್ ಮಾಡಿರಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೈಲ್ ಆಫ್ ಲೀಡರ್ಶಿಪ್ ಇನ್ ವಿಚ್ ಲೀಡರ್ ಲೀಡ್ಸ್ ದೇರ್ ಗ್ರೂಪ್ ಥ್ರೂ ಕಮಾಂಡ್. ಇವು ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಆರ್ ಟೈಪ್ಸ್ ಆಫ್ ಲೀಡರ್ಶಿಪ್ನಲ್ಲಿ ಬರುತ್ತೆ. Which of the following style of leadership co-workers have high degree of independence in their working? This is also from types of leadership. These are some multiple choice questions. Try to answer these things and refer some more multiple choice questions in file given in the link. And also if you have any doubts please refer the study materials. We will meet in session number 4. Thank you.